ನಮಗೆ ಆದಾಯವೇ ಸರಿಯಾಗಿ ಬರ್ತಿಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ₹1 ದುಡ್ಡು ಮನೆಯಲ್ಲಿ ನಿಲ್ಲೋಲ್ಲ, ನಮಗೆ ಯಾಕೆ ಮಹಾಲಕ್ಷ್ಮಿ ಒಲಿಯೋದಿಲ್ಲ ಎನ್ನುವವರಿಗೆ ಈ 5 ಸರಳ ಪರಿಹಾರಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವ ನಕ್ಷತ್ರದ ದಿನ ಮನೆಗೆ ಒಂದೇ ಒಂದು ನಿಂಬೆಹಣ್ಣು ತಂದು ಯಾವ ತಂತ್ರ ಮಾಡಿದರೆ ಧನಾಕರ್ಷಣೆ ಆಗುತ್ತೆ, ಯಾವ ಎಲೆಗಳನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ದುಡ್ಡು ಇಡುವ ಜಾಗದಲ್ಲಿ ಯಾವ ಗುಪ್ತ ವಸ್ತುಗಳನ್ನು ಇಟ್ಟರೆ ಲಕ್ಷ ಕೋಟಿ ಹಣದ ಆದಾಯ ಆಕರ್ಷಣೆಯಾಗುತ್ತದೆ ಎಂದು ಈಗ ತಿಳಿಯೋಣ. ಪ್ರತಿಯೊಬ್ಬರ ಕನಸು ನಾವು ಚೆನ್ನಾಗಿರಬೇಕು, ದುಡ್ಡು ಸಂಪಾದನೆ ಮಾಡಿ ಮನೆ ಕಟ್ಟಿಸಿಕೊಂಡು ನೆಮ್ಮದಿ ಜೀವನ ನಡೆಸಬೇಕು, ನಮಗೆ ಹಣದ ಕೊರತೆ ಬರಬಾರದು, ಕಷ್ಟಗಳ ಜೀವನ ಸಾಕು, ಹೀಗೆ ಒಂದಲ್ಲ ಒಂದು ಆಸೆಗಳು ಇದ್ದೇ ಇರುತ್ತೆ. ಆದರೆ ಅಂದುಕೊಂಡಂತೆ ಜೀವನ ನಡೆಯದೇ ಇದ್ದಾಗ ಮನಸ್ಸಿನಲ್ಲಿ ಸದಾ ಕಿರಿಕಿರಿ, ವೇದನೆ, ದೇವರ ಮೇಲೂ ನಂಬಿಕೆ ಇಲ್ಲದಂತಾಗುವುದು, ಯಾರನ್ನು ಕೂಡ ನಂಬಲು ತೀರಾ ಕಷ್ಟಪಡುವುದು ಆಗುತ್ತದೆ. ಇಂತಹ ಸಮಯದಲ್ಲಿ ತಪ್ಪದೆ ಈ 2 ವಸ್ತುಗಳನ್ನು ಜೊತೆ ಮಾಡಿ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಎತ್ತಿಡಬೇಕು. ಆ ವಸ್ತುಗಳು ಯಾವುವೆಂದರೆ, ಒಂದು ಕಪ್ಪು ಅಕ್ಕಿ, ಇನ್ನೊಂದು ಕಪ್ಪು ಅರಿಶಿಣದ ಕೊಂಬು. ಸಾಮಾನ್ಯ ಅರಿಶಿಣದ ಕೊಂಬು ಎಲ್ಲರೂ ನೋಡಿರುತ್ತೀರಿ, ಆದರೆ ಕಪ್ಪು ಅರಿಶಿಣದ ಕೊಂಬನ್ನು ಅನೇಕ ಪರಿಹಾರಗಳಲ್ಲಿ, ಪೂಜೆಗಳಲ್ಲಿ ಮಾತ್ರ ಉಪಯೋಗಿಸಲಾಗುತ್ತದೆ. ಕಪ್ಪು ಅರಿಶಿಣದ ಕೊಂಬು ಎಲ್ಲಿರುತ್ತದೋ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇರುವುದಿಲ್ಲ. ಕಪ್ಪು ಅಕ್ಕಿ ಧನಾಕರ್ಷಣೆ ಮಾಡುವ ಗುಣವನ್ನು ಹೊಂದಿದೆ. ಈ 2 ಪದಾರ್ಥಗಳನ್ನು ಯಾವುದಾದರೂ ದಿನ ಮನೆಗೆ ತಂದು ಹಳದಿ, ಕೆಂಪು ಬಣ್ಣದ ಬಟ್ಟೆಯೊಳಗೆ ಹಾಕಿ ಮೂಟೆಯ ರೀತಿ ಕಟ್ಟಿ ದುಡ್ಡು ಇಡುವ ಜಾಗದಲ್ಲಿ ಎತ್ತಿಡಬೇಕು. ಈ 2 ವಸ್ತುಗಳು ನಿರಂತರವಾಗಿ ಮನೆಗೆ ಹಣವನ್ನು ಆಕರ್ಷಣೆ ಮಾಡುತ್ತದೆ. ಮನೆಯಲ್ಲಿದ್ದ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ ಎಲ್ಲ ನೆಗೆಟಿವ್ ಶಕ್ತಿಯನ್ನು ಹೊರಹಾಕುತ್ತದೆ. ಎಲ್ಲಿ ನೆಗೆಟಿವ್ ಶಕ್ತಿ ಇರುವುದಿಲ್ಲವೋ ಅಲ್ಲಿ ಸ್ವತಃ ಮಹಾಲಕ್ಷ್ಮೀ ದೇವಿ ಬಂದು ನೆಲೆಸುತ್ತಾಳೆ. ಆದಾಯದ ಮಾರ್ಗಗಳು ಈ 2 ವಸ್ತುಗಳಿಂದ ಹೆಚ್ಚುತ್ತದೆ. ಸಂಪಾದನೆ ಮಾಡಿದ ಹಣ ನೀರಿನಂತೆ ಖರ್ಚಾಗದೆ 4 ಕಾಸನ್ನು ಉಪಾಯದಿಂದ ಉಳಿತಾಯ ಮಾಡಲು ಈ ಪದಾರ್ಥಗಳು ಸಹಾಯ ಮಾಡುತ್ತವೆ. ಹಣ ಚೆನ್ನಾಗಿ ಕೈನಲ್ಲಿ ಓಡಾಡಲು, ಧನ ದೇವತೆಯನ್ನು ಆಕರ್ಷಣೆ ಮಾಡಲು ಶುಕ್ರವಾರದ ದಿನ ನಾಗಶಿವಲಿಂಗ ಪುಷ್ಪ, ತಾವರೆ ಪುಷ್ಪ, ನಾಗಕೇಸರ ಪುಷ್ಪ, ಈ 3 ಪುಷ್ಪಗಳಲ್ಲಿ ಯಾವುದಾದರೂ ಒಂದನ್ನು ಶಿವನ ಮುಂದೆ ಇಟ್ಟರೆ ಆದಾಯದ ಮಾರ್ಗಗಳು ಹೆಚ್ಚುತ್ತದೆ. ಮಹಾಲಕ್ಷ್ಮಿ ಕೃಪೆಯಿಂದ ಶುಕ್ರವಾರದ ವಿಶೇಷ ಶಕ್ತಿಯಿಂದ ಅದೃಷ್ಟ ಬದಲಾಗುತ್ತದೆ. ಉದ್ಯೋಗ, ವ್ಯಾಪಾರದಿಂದ ಅತಿ ಹೆಚ್ಚು ಹಣ ಸಂಪಾದನೆ ಮಾಡುವ ಸ್ಥಿತಿಗೆ ನೀವು ತಲುಪುತ್ತೀರಿ. ಬಡತನ ಹಂತ ಹಂತವಾಗಿ ಮನೆಯಿಂದ ದೂರವಾಗುತ್ತದೆ. ಮೇಲೆ ತಿಳಿಸಿದ ಹೂಗಳು ಸಿಗಲಿಲ್ಲವೆಂದರೆ ಕನಿಷ್ಠ ಕೆಂಪು ಗುಲಾಬಿ ಪುಷ್ಪಗಳಿಂದ ಶಿವನಿಗೆ ಶುಕ್ರವಾರ ಪೂಜೆ ಮಾಡಿ. ಈ ಕೆಲಸ ಮಾಡುವುದರ ಜೊತೆ ಸೋಮವಾರ ಕೃತಿಕಾ ನಕ್ಷತ್ರ ಬರುವ ದಿನ ನೋಡಿಕೊಂಡು ಶಿವಲಿಂಗಕ್ಕೆ ಬಿಲ್ಪತ್ರೆ ಎಲೆಗಳನ್ನು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿ. ಇದರಿಂದ ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ಸು, ಸಾಲಗಳೆಲ್ಲ ತೀರಿ ಉತ್ತಮ ಆದಾಯ ಬರುವ ವ್ಯಾಪಾರ, ವ್ಯವಹಾರ ಮಾಡಲು ಶಿವನು ಬಲವನ್ನು ನೀಡುತ್ತಾನೆ. ಸಾಧ್ಯವಾದರೆ ಗಂಗಾ ಜಲದಿಂದಲೂ ಕೃತಿಕಾ ನಕ್ಷತ್ರ ಸೋಮವಾರ ಬರುವ ದಿನ ಶಿವಾಭಿಷೇಕ ಮಾಡಿ. ಇದರಿಂದಲೂ ಶಿವನು ಪ್ರಸನ್ನಗೊಂಡು ಐಶ್ವರ್ಯ ಕರುಣಿಸುತ್ತಾನೆ. ಸಾಲಗಳು ತೀರಲು, ಹಣದ ಒಂದೊಂದೇ ಕಷ್ಟಗಳು ದೂರವಾಗಲು ನಿಂಬೆ ಹಣ್ಣನ್ನು ಒಂದು ಪ್ರತ್ಯೇಕವಾದ ದಿನದಂದು ಮನೆಗೆ ತರಬೇಕು. ಆ ದಿನ ಯಾವುದೆಂದರೆ ಭಾನುವಾರ, ರೋಹಿಣಿ ನಕ್ಷತ್ರ ಕೂಡಿ ಬರುವುದು. ಈ ದಿನ ಬಂದಾಗ ಒಂದೇ ಒಂದು ನಿಂಬೆಹಣ್ಣನ್ನು ಮನೆಗೆ ತಂದು ಹಣ ಇಡುವ ಜಾಗದಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ದುಡ್ಡು ದಿನವೂ ಇಡುವ ಗಲ್ಲಾಪೆಟ್ಟಿಗೆಯಲ್ಲಿ ಇಡಬೇಕು. ನಿಂಬೆಹಣ್ಣಿಗೆ ಸಾಮಾನ್ಯ ದಿನಕ್ಕಿಂತ ಭಾನುವಾರ, ರೋಹಿಣಿ ನಕ್ಷತ್ರ ಬರುವ ದಿನ ಧನಾಕರ್ಷಣೆ ಮಾಡುವ ಶಕ್ತಿ ಹೆಚ್ಚಾಗಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಆ ದಿನ ತಪ್ಪದೆ ಮನೆಗೆ ನಿಂಬೆಹಣ್ಣನ್ನು ತಂದು ದುಡ್ಡು ಇಡುವ ಜಾಗದಲ್ಲಿ ಎತ್ತಿಡಿ. ನಿಂಬೆಹಣ್ಣು ಒಣಗಿದ ಮೇಲೆ ಎಸೆದು ಮತ್ತೆ ಭಾನುವಾರ, ರೋಹಿಣಿ ನಕ್ಷತ್ರ ಕೂಡಿ ಬರುವ ದಿನ ಹೊಸ ನಿಂಬೆಹಣ್ಣನ್ನು ಮನೆಯಲ್ಲಿಡಿ. ಲಕ್ಷ ಸಾಲಗಳೆಲ್ಲ ತೀರಿ ಮನೆಗೆ ನಿತ್ಯವೂ ಧನಾಕರ್ಷಣೆ ಆಗುತ್ತದೆ. ಒಂದಲ್ಲ ಒಂದು ಕಡೆಯಿಂದ ದುಡ್ಡು ಬರ್ತಾನೆ ಇರುತ್ತೆ. ಶನಿವಾರದ ದಿನ ಪಶ್ಚಿಮ ದಿಕ್ಕಿಗೆ ತಿರುಗಿ ನೇರಳೆ ಹಣ್ಣನ್ನು ದಾನವಾಗಿ ನೀಡಿದರೂ ಸಹ ಹಣದ ಸಮಸ್ಯೆಗಳೆಲ್ಲ ತೀರಿ ದೇವರ ಅನುಗ್ರಹ ಸಿಗುತ್ತದೆ. ಕೈಗೆ ಯಾವಾಗಲೂ ಪಂಚಲೋಹದ ಕಡಗ ಅಥವಾ ಉಂಗುರ ಧರಿಸಿದರೆ ತುಂಬಾ ಒಳ್ಳೆಯದು. ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಸಿ ಶಿವನ ಮುಂದೆ ಪಂಚಲೋಹದ ಉಂಗುರವನ್ನು ಇಟ್ಟು ಆ ನಂತರ ನಿಮ್ಮ ತೋರು ಬೆರಳಿಗೆ ಧರಿಸಿದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಆರ್ಥಿಕ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗಿ ಭಗವಂತ ನಮಗೆ ಎಲ್ಲ ಕೊಟ್ಟಿದ್ದಾನೆ ಎನ್ನುವ ಮಾತುಗಳು ನಿಮ್ಮಿಂದ ಬರುತ್ತದೆ. ಕುದುರೆ ಲಾಳದಿಂದಲೂ ಉಂಗುರ ಮಾಡಿಸಿ ಕೈಗೆ ಧರಿಸಬಹುದು. ಅರಳಿ ಮರದ ಎಲೆಯ ಮೇಲೆ ಹ್ರಿಂ ಎಂದು ಬರೆದು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡರೆ ಹಣದ ಆದಾಯ ಹೆಚ್ಚುತ್ತದೆ. ಮಹಾಲಕ್ಷ್ಮಿ ದೇವಿ ಜೊತೆ ವಿಷ್ಣು ದೇವರ ಅನುಗ್ರಹ ಸದಾ ನಿಮ್ಮ ಜೊತೆ ಇರುತ್ತದೆ. ಗಂಧವನ್ನು ಬಳಸಿಕೊಂಡು ಅರಳಿ ಎಲೆಯ ಮೇಲೆ ಹ್ರಿಂ ಎಂದು ಬರೆದು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಮುಂದಿನ ಶನಿವಾರ ಮತ್ತೆ ಆ ಎಲೆಯನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು ಕೆಳಗೆ ಬಿದ್ದ ಮತ್ತೊಂದು ಎಲೆಯನ್ನು ಮನೆಗೆ ತಂದು ಹ್ರಿಂ ಎಂದು ಬರೆದು ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ 9 ಶನಿವಾರ ಮಾಡಬೇಕು.
ಇಟ್ಟುಕೊಳ್ಳಬೇಕು. ಕೊನೆ ಶನಿವಾರ ಇಟ್ಟುಕೊಂಡ ಎಲೆ ಶಾಶ್ವತವಾಗಿ ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ಮಾಡಿದರೆ ಐಶ್ವರ್ಯ, ನೆಮ್ಮದಿ, ಮಹಾಲಕ್ಷ್ಮಿ ಕೃಪೆಯಿಂದ ಯಾವಾಗಲೂ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತದೆ. ಹಣದ ಕಷ್ಟಗಳು ಬಂದರೂ ಅದರಿಂದ ಸುಲಭವಾಗಿ ಹೊರಬಂದು ಮತ್ತೆ ಧನವಂತರಾಗಬಹುದು. ಆದಾಯ ಹೆಚ್ಚು ಮಾಡಿ ಮಹಾಲಕ್ಷ್ಮಿ ಕೃಪೆ, ಪಾಸಿಟಿವ್ ಶಕ್ತಿ ಸಿಗುವಂತೆ ಮಾಡುವ ಈ ಸರಳ ಪರಿಹಾರಗಳು ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ. ನಮ್ಮ ಚಂದನ ಆಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.